Good morning friends. Today's topic is percentage. Already previous class in the percentage ಮೇಲೆ questions ನೋಡ್ತಾ ಇದ್ದು. ಇನ್ನು next ಯಾವ ತರ questions ಬರುತ್ತೆ ನೋಡ್ತಾ ಹೋಗೋಣ. ಓಕೆ, ಇವತ್ತಿನ ಮೊದಲನೇ ಪ್ರಶ್ನೆ ಏನ್ ಹೇಳ್ತೀನಿ ನೋಡೋಣ. The population of the village is 10,000. ಅಂದ್ರೆ ಒಂದು ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರಂತೆ? 10,000 ಜನ ಇರ್ತಾರಂತೆ. ಓಕೆ, the number of the men increased by 10%. ಆ 10,000 ಜನದಲ್ಲಿ ಎಷ್ಟು ಜನ ಪುರುಷರು ಇರ್ತಾರೋ ಆ ಪುರುಷರಲ್ಲಿ 10% ಯಾರು ಇನ್ಕ್ರೀಸ್ ಆಗ್ತಾರಂತೆ? ಗಂಡಸರು ಇನ್ಕ್ರೀಸ್ ಆಗ್ತಾರೆ, ಪುರುಷರು ಮೆನ್. ಅಂಡ್ ವುಮೆನ್ಸ್ ಆರ್ ಇನ್ಕ್ರೀಸ್ಡ್ ಬೈ 30%. ಲೇಡೀಸ್ ಏನಾಗ್ತಾರೆ? ವುಮೆನ್ಸ್ 30% ಇನ್ಕ್ರೀಸ್ ಆಗ್ತಾರೆ. ಯಾವ್ದ್ರಲ್ಲಿ? 10,000 ಜನದಲ್ಲಿ ಎಷ್ಟು ಮಹಿಳೆಯರು ಇರ್ತಾರೋ ಅದರಲ್ಲಿ. ಓಕೆ, ಅದಾದ್ಮೇಲೆ ಎವ್ರಿ ಇಯರ್ ಇದೇ ತರ ಪ್ರತಿ ವರ್ಷ ಆಗುತ್ತೆ. 10% ಗಂಡಸರು ಇನ್ಕ್ರೀಸ್ ಆಗ್ತದೆ, ಮಹಿಳೆಯರು 30% ಇನ್ಕ್ರೀಸ್ ಆಗ್ತಾರಂತೆ. ಹಾಗಾದ್ರೆ ಇಫ್ ದ ವಿಲೇಜ್ ಪಾಪ್ಯುಲೇಷನ್ ಇಸ್ 11,500, ಹಾಗಾದ್ರೆ ಈಗ ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ ಆ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ? 11,500 ಜನ ಇರ್ತಾರಂತೆ. ಹಾಗಾದ್ರೆ ಆಫ್ಟರ್ ಒನ್ ಇಯರ್ ವಾಟ್ ವಾಸ್ ದಿ ನಂಬರ್ ಆಫ್ ಮೇಲ್ಸ್ ಇನ್ ದಿ ವಿಲೇಜ್ increased by the member coming in. ಹಾಗಾದ್ರೆ ಎಷ್ಟು ಜನ ಇನ್ಶಿಯಲಿ ಇದ್ರು ಅಂತ ಕೇಳ್ತಿದ್ದಾರೆ. ಓಕೆನಾ? ಹೊಸ ಸದಸ್ಯರು ಬರುವ ಮೊದಲು ಗ್ರಾಮದಲ್ಲಿ ಪುರುಷರು ಎಷ್ಟಿದ್ರು, ಇನ್ಶಿಯಲಿ ಮೆನ್ಸ್ ಎಷ್ಟಿದ್ರು ಅಂತ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಫೈಂಡ್ ಔಟ್ ಮಾಡ್ಬೋದಾ? ಯಾವ ತರ? ಈಗ ಟೋಟಲ್ ನಮ್ಮ ಹತ್ರ ಎಷ್ಟು ಜನ ಇದ್ದಾರಪ್ಪ? ಎಷ್ಟಿದ್ದಾರೆ? 10,000 ಜನ ಇದ್ದಾರೆ. ಹಾಗಾದ್ರೆ ನನಗೆ ಈಗ ಪ್ರೆಸೆಂಟ್ ಎಷ್ಟು ಮೆನ್ಸ್ ಇದಾರೆ, ಎಷ್ಟು ವುಮೆನ್ಸ್ ಇದಾರೆ ಅಂತ ಬೇಕಿರೋದ್ರಿಂದ ಈಗ ಎಷ್ಟು 10,000 ಜನ ಇದಾರಲ್ಲ ಅದ್ರಲ್ಲೇ ನಾನು ಚೆಕ್ ಮಾಡ್ಬೋದಾ? 10% ಅಂದ್ರೆ ಎಷ್ಟಪ್ಪ? ಎಷ್ಟಪ್ಪ? 10% ಅಂದ್ರೆ 1,000. ಸಾರಿ, ಎಷ್ಟು ಜನ ಇರ್ತಾರೆ? ಮೆನ್ಸ್ 1,000 ಇರ್ತಾರೆ 10% ಅಲ್ಲಿ. ನೆಕ್ಸ್ಟ್ ಫಿಮೇಲ್ಸ್ ಎಷ್ಟಿದಾರಂತೆ? 30% ಇನ್ಕ್ರೀಸ್ ಆಗ್ತಾರಂತೆ. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಇರ್ತಾರೆ? ಈಗ ಇಲ್ಲಿ ಎಷ್ಟು ಜನ ಇರ್ತಾರೆ? 3,000. ಓಕೆ ಅಲ್ವಾ? ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ ಏನಿದೆ? 10,000 ಜನ ಯಾವತ್ತು? ಇವಾಗ ಒಂದು ವರ್ಷ ಆದ್ಮೇಲೆ ಎಷ್ಟು ಜನ ಇರ್ತಾರೆ? 10,000 ಜನ ಇವಾಗಿದ್ದಾರೆ. ಆಮೇಲಿಂದ ಎಷ್ಟು ಜನ ಆಗ್ತಾರಂತೆ? 11,500 ಜನ ಆಗ್ತಾರಂತೆ. ಹಾಗಾದ್ರೆ ಒಟ್ಟು ಎಷ್ಟು ಜನ ಹೆಚ್ಚಿಗೆ ಆಗ್ತಾರೆ? ಎಷ್ಟು? 1,500 ಮೆಂಬರ್ಸ್ ವಿಲ್ ಬಿ ಇನ್ಕ್ರೀಸ್. ಈ 1,500 ಅಲ್ಲಿ ವುಮೆನ್ಸ್ ಇನ್ಕ್ರೀಸ್ ಆಗ್ತಾರೆ, ಮೆನ್ಸ್ ಇನ್ಕ್ರೀಸ್ ಆಗ್ತಿದಾರಲ್ವಾ? ಹಾಗಾದ್ರೆ ಇಲ್ಲಿ ಬರ್ಕೊಂಬೋದಾ? 1,500. ಹಾಗಾದ್ರೆ ಎಷ್ಟು ಜನ ಮೆನ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ? 1,000. ಹಾಗಾದ್ರೆ ವುಮೆನ್ಸ್ ಎಷ್ಟು ಇನ್ಕ್ರೀಸ್ ಆಗ್ತದೆ? 500 ಇನ್ಕ್ರೀಸ್ ಆಗ್ತಿದಾರಾ? ಓಕೆ ನೋಡ್ರ. ಹಾಗಾದ್ರೆ ಸಿಂಪ್ಲಿಫೈ ಮಾಡಿ ಇವೆರಡು. ಈಗ 0 ಕ್ಯಾನ್ಸಲ್, 3 ಇದು 1. ಹಾಗಾದ್ರೆ ರೇಷಿಯೋ ಎಷ್ಟು ಸಿಗ್ತಾ ಇದೆ ನಿಮ್ಗೆ? ಬರಿಬೋದಾ? 3:1 ಸಿಗ್ತಾ ಇದೆ ಅಲ್ವ? ಹಾಗಾದ್ರೆ ಈ 3:1 ಯಾವ್ದ್ರದ್ದು? ಈಗ ಪ್ರೆಸೆಂಟ್ ಈಗ ಅವ್ರಿರೋದ ಅಥವಾ ಇನಿಷಿಯಲ್ ಇದ? ಸಿಕ್ಕಿದ್ ನಿಮ್ಗೆ ಪ್ರೆಸೆಂಟ್ ಎಷ್ಟು ಜನ ಇದಾರೆ ಅನ್ನೋದು ಗೊತ್ತು. ಹಾಗಾದ್ರೆ 3:4 ಅಂದ್ರೆ ಎಷ್ಟು? 3:1 ಅಂದ್ರೆ ಎಷ್ಟು? 4 ಭಾಗ ಇರ್ತಾರೆ. ಆ 4 ಭಾಗ ಅಂದ್ರೆ ಎಷ್ಟಪ್ಪ? 10,000 ಅಲ್ವನ್ರು? ಇದೆ ಅಲ್ವನ್ರು? ಟೋಟಲ್ ಗೆಲುವು ನಾವು 10,000 ಜನಕ್ಕೆ ನಾವು ನೋಡ್ತಾ ಹೋಗ್ತಿರೋದು. ಎಷ್ಟಿದ್ದಾರೆ ಈಗ? 10,000 ಇದ್ದಾರೆ. ಹಾಗಾದ್ರೆ 4ರಿಂದ ಎಷ್ಟು ಇಂಟು ಆಗುತ್ತಿದೆ? 4 ಇಂದ 4 2s 8, ನೆಕ್ಸ್ಟ್ 5 ಇತ್ತು 20, 25 2 0. ಹಾಗಾದ್ರೆ ನನಗೆ ಯಾರು ಬೇಕಿರೋದು? ಮೇಲ್ ಅಲ್ವಾ? ಮೇಲ್ ಹೇಳಿ. ಇಂಟು 25 75 2 0. ಎಷ್ಟು ಜನ ಆದ್ರೂ ಈಗ? ಹಾಗಾದ್ರೆ ಇನಿಷಿಯಲಿ ಎಷ್ಟು ಜನ ಇರ್ತಾರಂತೆ?
7,500 ಜನ ಪುರುಷರಿರ್ತಾರಂತೆ. ಓಕೆ, ಆಪ್ಷನ್ ಎ. ನೋಡಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಗ್ರಾಮ ಇರೋದಂದ್ರೆ ಆ ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರೆ? 10,000 ಜನ ಇರ್ತಾರೆ. ಆ 10,000 ಜನದಲ್ಲಿ ಪುರುಷರು 10% ಇನ್ಕ್ರೀಸ್ ಆಗ್ತಾರೆ, ಮಹಿಳೆಯರು 30% ಇನ್ಕ್ರೀಸ್ ಆಗ್ತಾರೆ. ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಪುರುಷರು ಇಷ್ಟೇ ಪರ್ಸೆಂಟೇಜ್ ಇರ್ತಾರೆ, ಮಹಿಳೆಯರು ಇಷ್ಟು ಪರ್ಸೆಂಟೇಜ್ ಇರ್ತಾರೆ ಅಂತ. ಯಾಕೆಂದ್ರೆ ಬೇಕಾದ್ರೆ 10,000ದಲ್ಲಿ 5,000 ಮೆನ್ಸ್ ಇದ್ದು ವುಮೆನ್ಸ್ ಬಂದು 5,000 ಇರ್ಬೋದು, ಅಥವಾ 10,000ದಲ್ಲಿ 2,000 ಮೆನ್ಸ್ ಇದ್ದು ಮಿಕ್ಕಿ ರಿಮೈನಿಂಗ್ 8,000 ಫಿಮೇಲ್ಸ್ ಇರ್ಬೋದು, ಅಥವಾ 7,000 ಮೆನ್ ಯಾವ ತರ ಆದ್ರೂ ಇರ್ಬೋದು. ಅದು ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಅದಾದ್ಮೇಲೆ ಅದಕ್ಕೆ ಏನ್ ಮಾಡ್ತಿದ್ದಾರೆ, ಎಷ್ಟು ಜನ ಇರ್ತಾರೋ ಮೆನ್ಸ್ ಅಂದ್ರೆ 10% ಇನ್ಕ್ರೀಸ್ ಮಾಡಿ ಅಂದ್ರು, ವುಮೆನ್ಸ್ ಎಷ್ಟು 30% ಇನ್ಕ್ರೀಸ್ ಆಗ್ತಾರೆ. ಹಾಗಾದ್ರೆ ಇನ್ಕ್ರೀಸ್ ಆದ್ಮೇಲೆ ಎಷ್ಟು ಜನ ಇರ್ತಾರೆ ಅಂದ್ರೆ ಟೋಟಲ್ ಅವರು 11,500 ಜನ ಇರ್ತಾರಂತೆ. ಹಾಗಾದ್ರೆ ಆಫ್ಟರ್ 1 ಇಯರ್ ಅಂದ್ರೆ 1 ವರ್ಷ ಆದ್ಮೇಲೆ 11,500. ಹಾಗಾದ್ರೆ ಇನಿಷಿಯಲಿ ಇನ್ಕ್ರೀಸ್ ಆಗಕ್ಕೂ ಮುಂಚೆ 11,500 ಜನ ಆಗಕ್ಕೂ ಮುಂಚೆ ಮೆನ್ಸ್ ಎಷ್ಟಿದ್ರು ಅಂತ ಕೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ಯಾವ ತರ ಫೈಂಡ್ ಔಟ್ ಮಾಡಿದ್ದೀವಿ ಅಂದ್ರೆ, ಫಸ್ಟ್ ಇನಿಷಿಯಲಿ ನಮ್ಮ ಹತ್ರ ಎಷ್ಟು ಜನ ಇದ್ರಪ್ಪ? 10,000 ಜನ ಇದ್ರು. ಆ 10,000 ಜನಕ್ಕೆ ಯಾಕೆ ಸರ್ ಇದಕ್ಕೆ ಯಾಕೆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿದ್ರ ಸರ್? ನಮಗೆ ಬೇಕಿದ್ದು 11,500 ಅಲ್ವಾ? ಅಂದ್ರೆ ಯಾಕೆ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂದ್ರೆ, ನನಗೆ ಯಾವುದೇ ಆಗ್ಲಿ ಮ್ಯಾಚ್ ಆಗ್ಬೇಕು. ಇಲ್ಲಿ 10% ಇನ್ಕ್ರೀಸ್ ಆಗ್ತಿದೆ, ಇದು 10% ಇನ್ಕ್ರೀಸ್ ಆಗ್ತಿದೆ ಅಲ್ವಾ? ಅಂದ್ರೆ 10,000ಕ್ಕೆ 10% ಅಂದ್ರೆ ಎಷ್ಟು? 1,000. ಫಿಮೇಲ್ಸ್ 30% ಅಂದ್ರೆ ಎಷ್ಟು? 3,000. ಹಾಗಾದ್ರೆ ಇಲ್ಲಿ ಇವ್ರ ನಡುವೆ ಎಷ್ಟು ಹೆಚ್ಚಿಗೆ ಆಯ್ತು? ಇನ್ನು ಸ್ಟಾರ್ಟಿಂಗು ಇವಾಗ್ಲಿಗೆ ಎಷ್ಟು ಹೆಚ್ಚಿಗೆ ಆಯ್ತು? 1,500 ಜನ ಹೆಚ್ಚಿಗೆ ಆದ್ರು. ಅಂದ್ರೆ ಈ 1,500 ಜನ ಹೆಚ್ಚಿಗೆ ಆಯ್ತು. ಸರ್ ಇದು ಫಿಮೇಲ್ದು ಇಲ್ಲಿಗೆ ಯಾಕೆ ಬರುತ್ತೆ ಕ್ರಾಸ್? ಅದೊಂದು ಡೌಟ್ ಇದೆ ಅಲ್ವಾ? ಯಾಕೆಂದ್ರೆ ಇದು ಏನಕ್ಕೋಸ್ಕರ ಇಲ್ಲಿ ಬರ್ತಿದೆ ಅಂದ್ರೆ, ಈ ಮಹಿಳೆಯರಿದ್ರಲ್ವಾ, ಪುರುಷರಿಗಿಂತ ಮಹಿಳೆಯರು ಎಷ್ಟು ಹೆಚ್ಚಿಗೆ ಆದ್ರು ಅಂತ ನೋಡಿ. ಇಲ್ಲಿ ಯಾಕೆ ಬರಿತಾ ಇದೀವಿ ಅಂದ್ರೆ, ಮಹಿಳೆಯರು ಇದು ಟೋಟಲ್ ಇರ್ತಾರೆ, ಅದಕ್ಕಿಂತ ಇವ್ರು ಎಷ್ಟು ಹೆಚ್ಚಿಗೆ ಇದ್ದಾರೆ ಅಂದ್ರೆ 1,500 ಜನ. ಅದೇ ತರ ಇಲ್ಲಿ ಎಷ್ಟು ಕಡಿಮೆ ಇದ್ದಾರೆ. ಓಕೆ, ಎರಡನ್ನು ಕ್ರಾಸ್ ಅಲ್ಲಿ ಬರೀತೀವಿ. ಹಾಗಾದ್ರೆ ಇದಕ್ಕೆ ಸಿಂಪ್ಲಿಫೈ ಮಾಡಿದಾಗ 1,500 ಸಿಂಪ್ಲಿಫೈ ಮಾಡ್ತೀವಿ. ಎಷ್ಟು ಬರುತ್ತೆ? 3:1. ಅಂದ್ರೆ ರೇಷಿಯೋ ಬಂದಿದ ತಕ್ಷಣ ನಮ್ಗೆ ಐಡಿಯಾ ಸಿಕ್ಬಿಡುತ್ತೆ 3:1. ಹಾಗಾದ್ರೆ ಟೋಟಲ್ ಅಮೌಂಟ್, ಟೋಟಲ್ ಎಷ್ಟು ಜನ ಪಾಪ್ಯುಲೇಷನ್? 4 ಅಂದ್ರೆ 10,000. ಹಾಗಾದ್ರೆ ಮೆನ್ಸ್ ಅಂದ್ರೆ ಎಷ್ಟು ನನ್ಗೆ ಗೊತ್ತು? 3 ಅಂದ್ರೆ ಎಷ್ಟು? 7,500 ಆಗುತ್ತೆ. ಓಕೆ, ಓಕೆ, ಇಲ್ಲಿ ನೋಡಿ, ದ ಟೋಟಲ್ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ಈಸ್ 7,000. The number of the men's and females increased by 8% and 22% respectively. Consecutively, the population of the village becomes 7,700. What is the number of the females? What is the number of females in the village pillar to the new members coming in? Okay. ಹಾಗಾದ್ರೆ ನಮ್ಮ ಹತ್ರ ಇನಿಷಿಯಲಿ ಎಷ್ಟು ಜನ ಇದ್ರಪ್ಪ ಪಾಪ್ಯುಲೇಷನ್? 7,000 ಜನ ಇದ್ರಂತೆ. ಆ 7,000 ಜನದಲ್ಲಿ ಮೇಲ್ಸ್ ಎಷ್ಟಿದ್ದಾರೆ? ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾರೆ? 8%. 7,000ಕ್ಕೆ 8% ಅಂದ್ರೆ ಎಷ್ಟು? 560. ಓಕೆ ಅಲ್ವಾ? ಆಯ್ತು. ನೆಕ್ಸ್ಟ್ ಇನ್ಯಾರಿದ್ದಾರೆ? ಫಿಮೇಲ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾರೆ? 22%. ಹಾಗಾದ್ರೆ 7,000ಕ್ಕೆ 22% ಅಂದ್ರೆ ಎಷ್ಟು? 1,540. ಆಯ್ತು. ಹಾಗಾದ್ರೆ ಪ್ರೀವಿಯಸ್ ಈ ವರ್ಷಕ್ಕೂ ನೆಕ್ಸ್ಟ್ ವರ್ಷಕ್ಕೂ ಎಷ್ಟು ಜನ ಇನ್ಕ್ರೀಸ್ ಆಗ್ತಿದ್ದಾರೆ? ಎಷ್ಟು ಇನ್ಕ್ರೀಸ್ ಆಗ್ತಿದ್ದಾರೆ? ಎಷ್ಟು? 700 ಜನ ಇನ್ಕ್ರೀಸ್ ಆಗ್ತಾರೆ. ಮೀನ್ಸ್ 7,000 ಮೈನಸ್ 7,700 ಅಂದ್ರೆ ಎಷ್ಟು ಜನ ಇನ್ಕ್ರೀಸ್ ಆದ್ರು? 700 ಜನ ಇನ್ಕ್ರೀಸ್ ಆಗ್ತಾರೆ. ಹಾಗಾದರೆ ಈಗ ಎಷ್ಟು ಹುಡುಗರು ಇನ್ಕ್ರೀಸ್ ಆಗ್ತಿದ್ದಾರೆ? ಮೈನಸ್ 700 ಅಲ್ವಾ? 700 ಎಷ್ಟು? 840. ಈಗ ಇವರು 140. 10 ಕ್ಯಾನ್ಸಲ್. 14 ಇಂದ ಏನಾರು 84 ಬರ್ತದ?
ಎಷ್ಟೈತಿ 14 1s 14 6 ಹಾಗೆ ರೇಷಿಯೋ ಬರೆಯೋಣ ಇಲ್ಲಿ 6:1 ಅಂತ. ಓಕೆ 6:1 ಅಂತ ತಗೊಂಡ್ರ ಟೋಟಲ್ ಎಷ್ಟು ಜನ ಇರ್ತಾರಂತೆ 7 ಭಾಗ ಇರ್ತಾರೆ. ಆ 7 ಭಾಗ ಅಂದ್ರೆ ಎಷ್ಟು 7,000 ಅಂದ್ರೆ ಒಂದು ಭಾಗ ಅಂದ್ರೆ 1000. ಈಗ ನಿಮ್ಗೆ ಯಾರು ಬೇಕಿರೋದು ಮೇಲ್ ಫಿಮೇಲ್ ಫಿಮೇಲ್ ಅಂದ್ರೆ ಎಷ್ಟಾಗ್ತಾರೆ ಸಾರಿ 1,000 ಅಂದ್ರೆ ಎಷ್ಟು ಫಿಮೇಲ್ ಎಷ್ಟು ಇರ್ತಾರಪ್ಪ ಇನಿಷಿಯಲಿ 1,000 ಜನ ಇರ್ತಾರೆ. ಓಕೆ ರೈಟ್ ಡೌನ್. ಓಕೆ ಇಲ್ಲಿ ನೋಡಿ ದ ನಂಬರ್ ಆಫ್ ದಿ ಎಂಪ್ಲಾಯೀಸ್ ಆಫ್ ಎ ಕಂಪನಿ ABC in the ratio 2:3:5. The number of the employees of the companies is increased by 50%, 20% and 30%. Then find the ratio of the employees of a company A, B and C. ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ಕಂಪನಿ ಇರುತ್ತಂತೆ. ಎಷ್ಟು ಕಂಪನಿ ಇರುತ್ತೆ 3 ಕಂಪನಿ ಇರುತ್ತೆ. ಕಂಪನಿ ಯಾವ್ದು ಎ ಅನ್ನೋದೊಂದು ಕಂಪನಿ, ಬಿ ಅನ್ನೋದೊಂದು ಕಂಪನಿ, ಸಿ ಅನ್ನೋ ಕಂಪನಿ. ಆ ಎ ಅನ್ನೋ ಕಂಪನಿಯಲ್ಲಿ ಎಷ್ಟು ಭಾಗ ಜನ ವರ್ಕ್ ಮಾಡ್ತಿರ್ತಾರೆ 2 ಭಾಗ ಜನ ವರ್ಕ್ ಮಾಡ್ತಿರ್ತಾರೆ. ಬಿ ಅನ್ನೋ ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ 3 ಭಾಗ. ಅಂಡ್ ದೆನ್ ಸಿ ಅನ್ನೋ ಕಂಪನಿಯಲ್ಲಿ 5 ಭಾಗ ಜನ ಕೆಲಸ ಮಾಡ್ತಿರ್ತಾರೆ. ಹಾಗಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ಅವರು ಏನ್ ಮಾಡ್ತಾರೆ ಕಂಪನಿ ಎ ನ 50% ಇನ್ಕ್ರೀಸ್ ಮಾಡ್ಕೊಂತಾರೆ ಎಷ್ಟು ಎಂಪ್ಲಾಯೀಸ್ ನ. ಅಂಡ್ ದೆನ್ ಬಿ ಅನ್ನೋದು 20%, ಸಿ ಅನ್ನೋದು 30% ಇನ್ಕ್ರೀಸ್ ಮಾಡ್ತಾರೆ. ಆಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾವ ರೇಷಿಯೋ ಅಲ್ಲಿ ಅವರ ಕಂಪನಿ ಎಂಪ್ಲಾಯೀಸ್ ಇರ್ತಾರೆ ಅಂತ ಕೇಳ್ತಿದ್ದಾರೆ. ಓಕೆ 3 ಕಂಪನಿ ಇದೆ. ಯಾವುದು ಎ ಕಂಪನಿ, ಬಿ ಕಂಪನಿ ಅಂಡ್ ಸಿ ಕಂಪನಿ. ಓಕೆನಾ. ಹಾಗಾದ್ರೆ ಎ ಕಂಪನಿಯಲ್ಲಿ ಇನಿಷಿಯಲಿ ಎಷ್ಟು ಜನ ಇದ್ರಂತೆ 2 ಭಾಗ ಜನ ಇದ್ರಂತೆ. ಎಷ್ಟು ಇನ್ಕ್ರೀಸ್ ಆಗ್ತಾ ಇದ್ದಾರೆ 50%. ಅಂದ್ರೆ ಇನ್ಕ್ರೀಸ್ ಅಂತಿದೆ 100ಕ್ಕೆ ಎಷ್ಟು 150 ಜನ ಇರ್ತಾರೆ. ಬಿ ಬಂದ್ ಎಷ್ಟಪ್ಪ 3 ಭಾಗ. ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಗ್ತಿದಾರಂತೆ 20% ಮೀನ್ಸ್ 120 ಜನ ಇನ್ಕ್ರೀಸ್ ಆಗ್ತಾರೆ. ಸಿ ಬಂದ್ ಎಷ್ಟು ಹೇಳ್ತಿದ್ದಾರೆ 5 ಜನ ಇರ್ತೀನಿ. 5 ಭಾಗ ಇನ್ಕ್ರೀಸ್ ಆಗೋದು 30% ಅಂದ್ರೆ 130. ಓಕೆನಾ. ಎಲ್ಲದರಲ್ಲೂ ಒಂದೊಂದು 0 ತೆಗೆದುಬಿಡೋಣ. ಓಕೆ ಯಾವ ಟೇಬಲ್ಸ್ 15 ಕೊಟ್ಟಿದ್ದಾರೆ. ಯಾವ್ದ್ರಿಂದ ಎಲ್ಲ ಮಲ್ಟಿಪ್ಲೈ ಆಗುತ್ತಾ ಸಿಂಪ್ಲಿಫಿಕೇಶನ್ ಆಗುತ್ತಾ? ಆಯ್ತು. 15 2s 30, 12 3s 36, 13 5s 16 13 5 65. ಓಕೆ ಇದು ಯಾವ್ದಾದ್ರು ಟೇಬಲ್ಸ್ ಡಿವೈಡ್ ಆಗುತ್ತಾ ನೋಡಿ? ಆಗಲ್ಲ ಅಲ್ವಾ? ಹಾಗಾದ್ರೆ ಆಪ್ಷನ್ ಇದೆಯಾ 30 36 65 30 36 65 ಯಾವುದು? ಆಪ್ಷನ್ ಬಿ. ಓಕೆ ರೈಟ್ ಡೌನ್. ಓಕೆ ಇಲ್ಲಿ ನೋಡಿ ದ ನಂಬರ್ ಆಫ್ ದಿ ಎಂಪ್ಲಾಯೀಸ್ ಆಫ್ ದಿ ಕಂಪನಿ PQR is in the ratio of 2:1:3. The number of the employees of the company is increased by 20% and 40% and 10%. Then they find out the employees of the company RP and Q. ಓಕೆನಾ. ಹಾಗಾದ್ರೆ R ಫಸ್ಟ್ ಬರಬೇಕು, P ನೆಕ್ಸ್ಟ್ Q. ಆ ತರ ಬಂದಾಗ ಯಾವ ತರ ಎಷ್ಟು ರೇಷಿಯೋ ಅಲ್ಲಿ ಇರ್ತಾರೆ ಅಂತ ಹೇಳ್ಬೇಕಾಗುತ್ತೆ. ಈಗ ಯಾರ್ಯಾರಿದ್ದಾರೆ PQR. ಹಾಗಾದ್ರೆ ಪಿ ಕಂಪ್ನಿಯಲ್ಲಿ ಎಷ್ಟು ಭಾಗ ಇದ್ದಾರೆ ಅಂತೆ ಎಂಪ್ಲಾಯೀಸ್ 2 ಭಾಗ. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾರೆ 20%, 120 ಜನ. ಹಾಗಾದ್ರೆ ಕ್ಯೂ ಅಲ್ಲಿ ಎಷ್ಟಿದ್ದಾರೆ 1 ಭಾಗ. ಆ 1 ಭಾಗದಲ್ಲಿ 40% ಇನ್ಕ್ರೀಸ್ ಆಗ್ತಾರೆ ಅಂದ್ರೆ 140 ಜನ. ಹಾಗಾದ್ರೆ ಆರ್ ಅಂದ್ರೆ ಎಷ್ಟು 3ರಲ್ಲಿ ಎಷ್ಟು ಇನ್ಕ್ರೀಸ್ ಆಗ್ತಾರೆ 10% ಅಂದ್ರೆ 110. ಓಕೆನಾ. 1 0 ಕ್ಯಾನ್ಸಲ್. ಯಾವ್ದಾದ್ರು ಟೇಬಲ್ಸ್ ಸಿಂಪ್ಲಿಫೈ ಆಗುತ್ತಾ ನೋಡಿ? ಆಗಲ್ಲ. ಹಾಗಾದ್ರೆ 12 2s 24, 14, 3 11s 33. ಆಪ್ಷನ್ ಡಿ ರೈಟಾ?
ಏನ್ ಬಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ, ಆರ್ ಪಿ ಕ್ಯೂ ಅಂದ್ರೆ ಏನು ಅಂತ ಅದನ್ನು ಬರಿಬೇಕು. ಆರ್ ಇಸ್ ಟು ಪಿ ಇಸ್ ಟು ಕ್ಯೂ. ಆ ಜಾಗದಲ್ಲಿ ಎಷ್ಟಿದೆ? 33 ಇದೆ. ಪಿ ಜಾಗದಲ್ಲಿ ಎಷ್ಟಿದೆ? 24 ಇದೆ. ಕ್ಯೂ ಜಾಗದಲ್ಲಿ ಎಷ್ಟಿದೆ? 14 ಇದೆ. ಹಾಗಾದ್ರೆ ಆನ್ಸರ್ ನೋಡಿ 33, 24, 14. ಆಪ್ಷನ್ ಎ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, the numerator of the fraction is increased by 60%, okay, and the denominator is decreased by 10%. The value of the fraction becomes 5:6. The original fraction is, okay, ಹಾಗಾದ್ರೆ ಒರಿಜಿನಲ್ ಫ್ರಾಕ್ಷನ್ ಎಷ್ಟಿತ್ತು ಅಂತ ಕೇಳ್ತಿದ್ದಾರೆ. ಅಂದ್ರೆ ಇನಿಷಿಯಲಿ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಮಾಡಿದ್ವಿ ನಾವು, 2% ಫ್ಯಾಕ್ಟರಿಯಲ್ಲಿ ಎಂಪ್ಲಾಯೀಸ್ ಇದ್ರಂತೆ, ಅದರಲ್ಲಿ 20% ಜಾಸ್ತಿ ಆಗ್ತಾ ಇದ್ರು ಅಂದ್ರು. 20% ಜಾಸ್ತಿ ಆಗ್ತಿದ್ದಾಗ ಏನ್ ಮಾಡಿದ್ರು, 120 ಜನ ಅಂದ್ರು. ಹಾಗಾದ್ರೆ ಎಷ್ಟು ಜನ ಇದ್ದಾರೆ ಈಗ? 240 ಎಂಪ್ಲಾಯೀಸ್ ಇದ್ರಲ್ವ ಅಲ್ವಾ? ಆದ್ರೆ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಈ ಜಾಗ ಕೊಡ್ತಾ ಇಲ್ಲ. ಇನಿಷಿಯಲಿ ಎಷ್ಟು ಜನ ಇದ್ರು ಅಂತ ಕೊಡ್ತಾ ಇದ್ದಾರಾ? ಇದನ್ನ ಏನಂತ ತಗೋಣ, ಎಕ್ಸ್ ಅಂತ ತಗೋ, ಎ ಅಂತ ಏನೋ ಒಂದು ತಗೋ, ಎಕ್ಸ್ ಅಂತ ತಗೊಳ್ಳ ಇಂಟು ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾರಂತೆ ನ್ಯೂಮಿನೇಟರ್ ಅಲ್ಲಿ? ಎಷ್ಟು? 60% ಇನ್ಕ್ರೀಸ್ ಆಗ್ತಾರೆ ಅಂದ್ರೆ ಎಷ್ಟು ಬರೀತೀಯ? 160 ಇಸ್ ಈಕ್ವಲ್ ಟು ಎಷ್ಟು? 5 ಬರುತ್ತೆ. 5/6 ಬರುತ್ತೆ. ಮೀನ್ಸ್ ಇದು ನ್ಯೂಮರೇಟರ್ ಅಲ್ಲಿ ಇನ್ಕ್ರೀಸ್ ಆಯಿತು, ಡಿನೋಮಿನೇಟರ್ ಅಲ್ಲಿ ಡಿಕ್ರೀಸ್ ಆಗಿರೋದು 6 ಬರುತ್ತೆ. ಅಂದ್ರೆ ಇಲ್ಲಿ ನಾವು ಅದನ್ನೇ ಮಾಡ್ಬೋದಾ, y ಇಂಟು y. ಎಷ್ಟು ಡಿಕ್ರೀಸ್ ಆಗ್ತಾ ಇದೆ? 10% ಅಂದ್ರೆ ಎಷ್ಟಿರುತ್ತೆ ಇಲ್ಲಿ? 90. ಅರ್ಥ ಆಯ್ತಾ? ಬರ್ಕೊಂಡ್ರ ಇದೇ ಅಲ್ವಾ ನಾವು ಮಾಡ್ಬೇಕಾಯ್ತು. ಫಸ್ಟ್ ನನಗೆ ಇನಿಷಿಯಲಿ ಎಷ್ಟಿತ್ತು ಅಂತ ಗೊತ್ತಿಲ್ಲ, ಅದು ಎಕ್ಸ್ ಅಂತ ಅಂತೀನಿ, ಮತ್ತೆ ಇನ್ಕ್ರೀಸ್ ಆಗೋದು ಎಕ್ಸ್ ಅಂತ ಅಂತೀನಿ, ಡಿಕ್ರೀಸ್ ಆಗಿದ್ದ ವೈ ಅಂತ. ಇನಿಷಿಯಲಿ x/y ಅಲ್ಲಿತ್ತು, ಎಕ್ಸ್ ಗೆ 160 ಇನ್ಕ್ರೀಸ್ ಆಯ್ತು, y ಗೆ 90 ಡಿಕ್ರೀಸ್ ಆಯ್ತು. ಹಾಗಾದ್ರೆ ಆನ್ಸರ್ 5/6 ಬಂತು. ಇದೇ ತಾನೇ ಅವ್ರು ಹೇಳ್ತಿರೋದು. ಆಯ್ತು, ನೆಕ್ಸ್ಟ್ 5 ಒಂದ್ಸದಲ್ಲಿ 6 ಒಂದ್ಸದಲ್ಲಿ ಇದೆ ಸತಿ ಇಂಟು ಡಿವೈಡ್ ಆಗುತ್ತೆ. ಯಾಕೆಂದ್ರೆ ಈಕ್ವಲ್ಸ್ ಇರೋದ್ರಿಂದ ಎದುರು ಇರೋದೇನಾಗುತ್ತೆ, ಡಿವೈಡ್ ಆಗುತ್ತಾ? ಡಿವೈಡ್ ಆಗುತ್ತೆ, ಇಂಟು ಆಗುತ್ತೋ? ಈಕ್ವಲ್ಸ್ ಇದ್ರೆ ಡಿವೈಡ್ ಆಗುತ್ತೆ. 6 ಇಂದ 6 1s 6 15s. ಓಕೆನಾ? ನೆಕ್ಸ್ಟ್ 5 ಇಂದ 5 1s 5 2s 5 3s 15. 10 ಅಂದ್ರೆ 2s. ಓಕೆನಾ? ಆಯ್ತು. ಈಗ ನೋಡಿ ಯಾವ ತರ ಇದೆ ನೋಡಿ, x/y is into 32/15 is equal to 1. ಕರೆಕ್ಟ್ ಅಲ್ರ? ಹಾಗಾದ್ರೆ ನನಗೆ ಆನ್ಸರ್ ಏನ್ ಬೇಕಿರೋದು, x is equal to y ಏನು ಅಂತ. x/y is equal to, ಈಗ ಇಲ್ಲಿ ಇಂಟು ಇರೋದ್ರಿಂದ ಈಕ್ವಲ್ಸ್ ಇಂದ ಆ ಕಡೆ ಕಳಿಸಿನಿ ಅಂದ್ರೆ ಏನಾಗುತ್ತೆ, ವ್ಯಾಲ್ಯೂ ಇಂಟರ್ ಚೇಂಜ್ ಆಗುತ್ತೆ. ಈ 15 ಏನಾಗುತ್ತಿತ್ತು ಅಂದ್ರೆ ಮೇಲ್ಕ್ ಹೋಗುತ್ತೆ, ಈ 32 ಏನಾಗುತ್ತೆ ಕೆಳಗೆ ಬರುತ್ತೆ. ಆನ್ಸರ್ ಏನು? 15/32. ಆಪ್ಷನ್ ಸಿ, 15/32. ಓಕೆ, ರೈಟ್. ಇಲ್ಲಿ ನೋಡಿ, the numerator of the fraction is increased by 45%. ಓಕೆ, ನ್ಯೂಮರೇಟರ್ ಅಲ್ಲಿ ಇರುವ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ? 45% ಇನ್ಕ್ರೀಸ್ ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ಇರುವ ವ್ಯಾಲ್ಯೂ ಎಷ್ಟು ಡಿಕ್ರೀಸ್ ಆಗುತ್ತೆ? 25% ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ದ ವ್ಯಾಲ್ಯೂ ಆಫ್ ದಿ ಫ್ರಾಕ್ಷನ್ ಬಿಕಮ್ 4:15. ದ ಒರಿಜಿನಲ್ ಫ್ರಾಕ್ಷನ್ ಈಸ್, ಹಾಗಾದ್ರೆ ಒರಿಜಿನಲ್ ಮೊತ್ತ ಎಷ್ಟು ಅಂತ ಕೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ a/b ಅಂತ ಇರುತ್ತೆ, ಅದಕ್ಕೆ a ಅನ್ನೋದಕ್ಕೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂದ್ರೆ 45%. 45% ಅಂದ್ರೆ ಎಷ್ಟು? 145 ಇರುತ್ತೆ. ಹಾಗಾದ್ರೆ b ಅನ್ನೋದಕ್ಕೆ ಎಷ್ಟು ಡಿನಾಮಿನೇಟರ್ ಡಿಕ್ರೀಸ್ ಆಗುತ್ತೆ? 25 ಅಂದ್ರೆ 75 ಇಸ್ ಈಕ್ವಲ್ ಟು, ಹಾಗಾದ್ರೆ ಎಷ್ಟು ಬರುತ್ತಂತೆ? 4/15 ಅಂತ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, 15 ಇಂದ ಎಷ್ಟು ಡಿವೈಡ್ ಆಗುತ್ತೆ? 15 1s 55s. ಓಕೆ, 5 ಇಂದ 5 1s 29s. ಹಾಗಾದ್ರೆ a/b
ಇಂಟು 29/1 is equal to 4/1 ಅಲ್ವಣ್ಣ. ಹಾಗಾದ್ರೆ ಇದನ್ನ ಏನ್ ಮಾಡ್ತೀವಿ, a by b is equal to ಈ 29 ಇಲ್ಲಿ ಬರುತ್ತೆ, ಇಂಟು ಆಗುತ್ತೆ, ಈ 1 ಇಲ್ಲಿ ಇಂಟು ಆಗುತ್ತೆ, 1 into 4 29 into 1. ಹಾಗಾದ್ರೆ ಎಷ್ಟು, 4/29. ಆಪ್ಷನ್ ಡಿ 4/29. ರೈಟ್. Okay, X marks are 100% more than Z marks. ಅಂದ್ರೆ X ಅನ್ನೊಂದು 200 ಮಾರ್ಕ್ಸ್ ಇತ್ತು ಅಂದ್ರೆ Z ಅನ್ನೊಂದು ಮಾರ್ಕ್ಸ್ ಎಷ್ಟಿರುತ್ತಂತೆ, 100 ಮಾರ್ಕ್ಸ್ ಇರುತ್ತಂತೆ. ಓಕೆ, ಹೌ ಮೆನಿ ಪರ್ಸೆಂಟೇಜ್ ಆಫ್ Z ಮಾರ್ಕ್ಸ್ ಆರ್ ಲೆಸ್ ದೆನ್ X. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ಸ್ ಕಡಿಮೆ ಇದೆ, ಎಷ್ಟು ಪರ್ಸೆಂಟೇಜ್ ಕಡಿಮೆ ಇದೆ. ಇಲ್ಲಿ ಎಷ್ಟು ಮಾರ್ಕ್ಸ್ ಕಮ್ಮಿ ಇದೆಯಮ್ಮ, ಎಷ್ಟು, 100 ಮಾರ್ಕ್ಸ್. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕಮ್ಮಿ ಇದೆ ಅಂತ ಕೇಳ್ತಿದ್ದಾರೆ. ನೋಡ್ರಿ, ಇಲ್ಲೇ ನೋಡ್ತಿದ್ರೆ ಗೊತ್ತಾಗ್ತಿದೆ. ಈಗ 200 ಯಾರ್ದು, ಹಾಗಾದ್ರೆ ನೋಡಿ, ಈಗ 100 ಮಾರ್ಕ್ಸ್ ಡಿಫರೆನ್ಸ್ ಇದೆ, ಡಿವೈಡೆಡ್ ಬೈ 200 ಮಾರ್ಕ್ಸ್ ಎಕ್ಸ್ ದಾ ಅಲ್ವಾ, ಇಂಟು ಪರ್ಸೆಂಟೇಜ್ ಅಂದ್ರೆ 100. 0 0 ಕ್ಯಾನ್ಸಲ್, 1 50. ಎಷ್ಟಾಯ್ತು, 50%. ಅಥವಾ ನಾವು ಇನ್ನೊಂದು ಮೆಥಡ್ ಮಾಡ್ತಿದ್ದೆ ಗೊತ್ತಾ, ಇನ್ನೊಂದು ಯಾವ ತರ ಮಾಡ್ತಿದ್ದು, ಈಗ 100%ಗೆ 100%ಗೆ ಎಷ್ಟಿದೆ ಇವ್ರದ್ದು, 200 ಇದೆಯಂತೆ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಡಿಫರೆನ್ಸ್ ಮಾರ್ಕ್ಸ್, 100 ಮಾರ್ಕ್ಸ್. ಸಾರಿ 200 ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾರೆ ಇರುತ್ತೆ, 100%. ಇಲ್ಲಿ ಪರ್ಸೆಂಟೇಜ್ ನೋಡ್ತಾ ಇದೀವಿ, ಇದು ಮಾರ್ಕ್ಸ್. ಹಾಗಾದ್ರೆ ಇವ್ರು ಎಷ್ಟು ಮಾರ್ಕ್ಸ್ ಡಿಫರೆನ್ಸ್ ಇದೆ, 100 ಮಾರ್ಕ್ಸ್. ಹಾಗಾದ್ರೆ ಎಷ್ಟಿರುತ್ತೆ, 0 0 ಕ್ಯಾನ್ಸಲ್, ಎಷ್ಟು, 2 ಇಂದ ಎಷ್ಟೊತ್ತು ಇಂಟು ಆಗುತ್ತಾ, ಇದು ಇಂಟು 50 ಟೈಮ್ಸ್ ನೋಡ್ರ, ಇಂಟು 50. ಸಾರಿ, ಆನ್ಸರ್ 50. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, A's marks are 300% more than B. Okay, how many percentage of the B's marks are less than A's marks? ನೋಡಿ, ಫಾರ್ ಎಕ್ಸಾಂಪಲ್ ಬಿ ಅಂತ ಇರ್ತಾರೆ, ಅವ್ರದ್ದು 100 ಮಾರ್ಕ್ಸ್ ಇದ್ರೆ ಎ ಅನ್ನೋರ್ದು ಎಷ್ಟು ಮಾರ್ಕ್ಸ್ ಇರುತ್ತಂತೆ, ಇವ್ರಿಗಿಂತ 300 ಮಾರ್ಕ್ಸ್ ಜಾಸ್ತಿ ಇರುತ್ತಂತೆ. ಹಾಗಾದ್ರೆ ಎಷ್ಟಿರುತ್ತೆ, 400 ಮಾರ್ಕ್ಸ್ ಇರುತ್ತೆ. ಓಕೆನಾ. ಹಾಗಾದ್ರೆ ಇವ್ರಿಗಿಂತ ಎಗಿಂತ ಬಿ ಎಷ್ಟು ಮಾರ್ಕ್ಸ್ ಕಮ್ಮಿ ಇದೆ, 300 ಮಾರ್ಕ್ಸ್ ಕಮ್ಮಿ ಇದೆ. ಅಂದ್ರೆ ಇಲ್ಲಿ ನನಗೆ ಏನ್ ಗೊತ್ತಿದೆ, ನಮ್ಗೆ ಎ ಅನ್ನೋದು 100%, ಎ ಅನ್ನೋದು 100%. ಹಾಗಾದ್ರೆ 400 ಅನ್ನೋದು 100% ಆದರೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಇರೋದು, 300. ಹಾಗಾದ್ರೆ ಆ 300 ಅಂದ್ರೆ ಎಷ್ಟು, 0 0 ಕ್ಯಾನ್ಸಲ್. 4 ಇಂದ ಇದು ಎಷ್ಟದು ಇಂಟು ಆಗುತ್ತೆ, ಇಂಟು 25. ಸಾರಿ, ಡಿವೈಡೆಡ್ ಬೈ 25. ಇಂಟು ಡಿವೈಡೆಡ್, ಸಾರಿ, ಇಂಟು ಕರೆಕ್ಟ್ 4 ಅಲ್ಲ. ಓಕೆ, ಇಂಟು 25. 25 3 is 75% ಕಡಿಮೆ ಇರುತ್ತೆ. 75%, 75% ಎ ಗಿಂತ ಬಿ ಕಡಿಮೆ ಇರುತ್ತೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, A's marks are 60% more than B marks. How many of the B's marks are less than A's marks? Okay, ಹಾಗಾದ್ರೆ ಬಿ ಗಿಂತ ಎ ಗೆ ಎಷ್ಟು ಮಾರ್ಕ್ಸ್ ಜಾಸ್ತಿ ಇದೆ, 60% ಜಾಸ್ತಿ ಇರುತ್ತೆ. ಹಾಗೆ ಬಿ ಹತ್ರ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಕಾಣೋಣ. 100 ಮಾರ್ಕ್ಸ್ ಅಂದ್ರೆ
ಇವ್ರ ಹತ್ರ ಎಷ್ಟಿರುತ್ತೆ 160 ಮಾರ್ಕ್ಸ್ ಇರುತ್ತೆ. ಹಾಗಾದ್ರೆ ಇವ್ರಿಗಿಂತ ಇವ್ರಿಗೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಇದೆ? 60 ಮಾರ್ಕ್ಸ್ ಹೆಚ್ಚಿಗೆ ಇದೆ. ಹಾಗಾದ್ರೆ 160 ಅಂದ್ರೆ ಎಷ್ಟು? 100. ಹಾಗಾದ್ರೆ 60 ಅಂದ್ರೆ ಎಷ್ಟು? ಓಕೆ, 0 ಕ್ಯಾನ್ಸಲ್. ಈಗ 2 ಇಂದ ಡಿವೈಡ್ ಆಗುತ್ತಾ? 2 ಇಂದ ಎಷ್ಟು ಓದಿದ್ದು? 8 ಇಂಟು 8 ಇಂದ ಡಿವೈಡ್ ಮಾಡಿ. 8 ಇಂದ ಎಷ್ಟು ಹೋಗುತ್ತೆ? 8 1 8 ಎಷ್ಟು? 20 ಉಳಿತು. 20 ಅಂದ್ರೆ ಎಷ್ಟು? 2 16. ಪಾಯಿಂಟ್ ಕೊಡ್ತೀನಿ 5 12.5 ಇಂಟು 12.5 12.5 ಇಂಟು 3 12 3s 36. 0.5 ನ ಇಂಟು 3 ಮಾಡಿದ್ರೆ 1.5 ಎಷ್ಟಾಗುತ್ತೆ? 37.5. ಆಪ್ಷನ್ 37.5 ಇದೆಯಾ? 37.5% ಆಪ್ಷನ್ ಎ. Okay, the price of the petrol is decreased by 60%. The price of the petrol is decreased by 60% by how much percent a car owner should increases his consumption of petrol so that the expenses of the petrol would not be decreased. ನೋಡಿ, ಅವ್ರು ಏನ್ ಹೇಳ್ತಿದ್ದಾರೆ, ಒಬ್ಬ ಕಾರ್ ಓನರ್ ಇರ್ತಾನೆ. ಆ ಕಾರ್ ಓನರ್ ಏನ್ ಮಾಡ್ತಾನೆ, ಪೆಟ್ರೋಲ್ ಬೆಲೆ ಕಡಿಮೆ ಆದ್ರೂ ಅವನ್ ಪೆಟ್ರೋಲ್ ಎಷ್ಟು ಹಾಕ್ಸಿದ್ರೆ ಅಷ್ಟೇ ಹಾಕ್ಸ್ತಾನಂತೆ. ಆದ್ರೆ ಪೆಟ್ರೋಲ್ ಬೆಲೆ ಪೆಟ್ರೋಲ್ ಅಷ್ಟೇ ಹಾಕ್ಸ್ತಾರಂತೆ. ಹಾಗಾದ್ರೆ ಅವನು ಎಷ್ಟು ಅಮೌಂಟ್ ಜಾಸ್ತಿ ದುಡ್ಡು ಪೆಟ್ರೋಲ್ ಹಾಕ್ಸ್ತಾ ಹೋಗ್ಬೇಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಫಸ್ಟ್ ಎಷ್ಟಿತ್ತಂತೆ? 100% ಇತ್ತಂತೆ. ಇವಾಗ ಎಷ್ಟಿತ್ತು? ಇವಾಗ ಕಡಿಮೆ ಆಗಿರೋದ್ರಿಂದ ಎಷ್ಟಿದೆ? 40%. ಇದು ಇವಾಗ ಪ್ರೆಸೆಂಟ್, ಇದು ಬಿಫೋರ್ ಅಲ್ವಾ? ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿರೋದು? 60% ಕಮ್ಮಿ ಆಗಿರೋದು. ಹಾಗಾದ್ರೆ ಈ ಪ್ರೆಸೆಂಟ್ ಅಲ್ವಾ ಇರೋದು? ಈ 40% ಅಂದ್ರೆ ಎಷ್ಟು? 60% ಅಂದ್ರೆ ಎಷ್ಟು? 40% ಅಂದ್ರೆ ಎಷ್ಟು? 100 ಅಲ್ವಾ? ಹಾಗಾದ್ರೆ 60 ಅಂದ್ರೆ ಎಷ್ಟು? ಸಿಂಪ್ಲಿಫೈ ಮಾಡಿ. 0 ಕ್ಯಾನ್ಸಲ್, ಸಾರಿ 0 ಇದು ಕ್ಯಾನ್ಸಲ್. ಇದರಿಂದ ಎಷ್ಟು ಸತಿ ಆಗುತ್ತೆ? 12.5. 12.5 ಅಂದ್ರೆ ಎಷ್ಟು? 12.5 ಇಂಟು 6 ಎಷ್ಟು? 150% ಅವನು ಪೆಟ್ರೋಲ್ ಏನ್ ಹಾಕ್ಸಿದ್ರೆ ಅದನ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಓಕೆ, ಆಪ್ಷನ್ ಬಿ. ಓಕೆ, ರೈಟ್ ಡೌನ್. Petrol price has been reduced by 20%. By the percentage can be a car owner increasing his petrol consumption without reducing the cost of petrol. ಅವ್ರು 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 100 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ತಾನೆ. ಆದ್ರೆ ಅವ್ನು ಏನ್ ಮಾಡ್ತಾನೆ? ಕಮ್ಮಿ ಹಾಕ್ಸಕ್ ಹೋಗಲ್ಲ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ದಿ ಪೆಟ್ರೋಲ್ ಅವ್ರಿಗೆ ಜಾಸ್ತಿ ಹಾಕ್ಸ್ತಾರೆ ಅಂತ. ಓಕೆ, ಅಂದ್ರೆ ಫಸ್ಟ್ ಇನಿಷಿಯಲಿ ಎಷ್ಟಿತ್ತು? ಬಿಫೋರ್ ಪೆಟ್ರೋಲ್ ಬೆಲೆ 100 ರೂಪಾಯಿ ಇತ್ತು, 100% ಇತ್ತು. ಇವಾಗ ಎಷ್ಟು ಪರ್ಸೆಂಟೇಜ್ ಇದೆ ಪೆಟ್ರೋಲ್ ಬೆಲೆ? ಈಗ 20% ಕಮ್ಮಿ ಆಗಿದೆ. ಪೆಟ್ರೋಲ್ ಬೆಲೆ ಎಷ್ಟು? 80 ರೂಪೀಸ್, 80 ರೂಪಾಯಿ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದ್ದು? 20%. ಹಾಗಾದ್ರೆ ಅವರು 80 ರೂಪಾಯಿಗೆ ಪೆಟ್ರೋಲ್ ಹಾಕ್ಸೋದನ್ನ 100% ಹಾಕ್ಸಿದ್ರೆ ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಯ್ತು ಪೆಟ್ರೋಲ್? 0 ಕ್ಯಾನ್ಸಲ್. 2 ಇಂದ 2 1s 2 4 ಇಂದ ಎಷ್ಟು ಹೋಗುತ್ತೆ? 25. ಇಲ್ಲಿ 1 ಇದೆ ಇಂಟು 25. ಎಷ್ಟು ಪರ್ಸೆಂಟೇಜ್? 25%. 25% ಪೆಟ್ರೋಲ್ ಜಾಸ್ತಿ ಹಾಕ್ಸ್ತಿರ್ತಾರೆ. ಓಕೆ, ರೈಟ್. ಇಲ್ಲಿ ನೋಡಿ, ಎ ಮ್ಯಾನ್ ಸ್ಪೆಂಡ್ಸ್ 50% of his income. His income is increased by 30%. His income is increased by 30%, and his expense also increased by 40%. The percentage of the increasing his savings is. ನೋಡಿ, ತುಂಬಾ ಸಿಂಪಲ್. ನೋಡಿ, ಫಾರ್ ಎಕ್ಸಾಂಪಲ್
ಇವಾಗ ನಿನ್ನ ಇನ್ಕಮ್ ಎಷ್ಟಿತ್ತು? ಇನ್ಕಮ್ ಎಷ್ಟಿತ್ತು? ಫಸ್ಟ್ 100 ರೂಪಾಯಿ ಇತ್ತಲ್ವ ನಿನ್ನ ಹತ್ರ? 100 ರೂಪಾಯಿ ಇನ್ಕಮ್ ಇತ್ತು. ಅದರಲ್ಲಿ ನೀನು ಎಷ್ಟು ಖರ್ಚು ಮಾಡ್ತಿದ್ದೆ? ಎಕ್ಸ್ಪೆನ್ಸ್ ಎಷ್ಟು ಮಾಡ್ತಿದ್ದ? 50 ರೂಪಾಯಿ ಖರ್ಚು ಮಾಡ್ತಿದ್ದೆ. ಹಾಗಾಗಿ ನಿನ್ಗೆ ಎಷ್ಟು ಉಳಿಸ್ತಾ ಇದೆ ಸೇವಿಂಗ್ಸ್? ಎಷ್ಟು? 50 ರೂಪಾಯಿ ಅಲ್ವನ್ರ? ನಿನ್ನ ಹತ್ರ ಫಸ್ಟ್ 100 ರೂಪಾಯಿ ದುಡ್ಡಿತ್ತು. ಅದ್ರಲ್ಲಿ ನೀನ್ ಎಷ್ಟು ಖರ್ಚು ಮಾಡಿದೆ? 50 ರೂಪಾಯಿ ಖರ್ಚು ಮಾಡಿದೆ. ಎಷ್ಟು ಉಳಿಸ್ತೆ? 50 ರೂಪಾಯಿ ಉಳಿಸ್ತೆ. ಆಯ್ತಾ? ಈಗ ನೆಕ್ಸ್ಟ್ ಏನ್ ಮಾಡ್ತೀಯಾ? 100 ರೂಪಾಯಿ ಇತ್ತು. ಈಗ ನೆಕ್ಸ್ಟ್ ಈಗ ನಿನ್ ಸಂಬಳ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್? 100ಕ್ಕೆ 30% ಅಂದ್ರೆ ಎಷ್ಟು? ಎಷ್ಟು ರೂಪಾಯಿ ಇರುತ್ತೆ ನಿನ್ನ ಹತ್ರ? 130 ರೂಪಾಯಿ ನಿನ್ನ ಹತ್ರ ಈಗಿದೆ. ಹಾಗಾದ್ರೆ 50 ರೂಪಾಯಿ ಇದೆ ಅಲ್ವಾ ನಿನ್ನ ಹತ್ರ? ಈಗ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ? ನೀನು ಸಂಬಳ ಜಾಸ್ತಿ ಬಂತು ಅಂತ ನೀನ್ ಖರ್ಚು ಮಾಡೋದು ಸಹ ಹೋಗ್ತೀಯಾ. ಎಷ್ಟು ಪರ್ಸೆಂಟ್ ಖರ್ಚು ಮಾಡಕ್ ಹೋಗ್ತೀಯಾ? 40% ಖರ್ಚು ಮಾಡಕ್ ಹೋಗ್ತೀಯಾ. ಹಾಗಾದ್ರೆ 50 ರೂಪಾಯಿಗೆ 40% ಅಂದ್ರೆ ಎಷ್ಟು? ಎಷ್ಟು? 40% ಅಂದ್ರೆ ಎಷ್ಟು? 20 ಅಲ್ವಾ? ಹಾಗಾದ್ರೆ 50 ರೂಪಾಯಿ ಆಯ್ತು. ಇನಿಷಿಯಲಿ 50 ರೂಪಾಯಿ ಖರ್ಚು ಮಾಡಿದೆ. ಈಗ ಎಷ್ಟ್ರ 20 ರೂಪಾಯಿ ಖರ್ಚು. ಎಷ್ಟು ಮಾಡ್ತೀಯಾ? ಟೋಟಲ್ 70 ರುಪೀಸ್. ಹಾಗಾದ್ರೆ ನಿನ್ನ ಹತ್ರ ಎಷ್ಟು ರೂಪಾಯಿ ಉಳಿದಿರುತ್ತೆ? ಎಷ್ಟು ಉಳಿತು? 60 ರೂಪಾಯಿ ಉಳಿತು. ಹಾಗಾದ್ರೆ ಇಲ್ಲಿ ನೋಡಿ, ನೀವೇನ್ ಮಾಡ್ತಾ ಇದ್ದೀರಾ? 50 ರೂಪಾಯಿ ಮೊದಲು ಖರ್ಚು ಇದು ಉಳಿಸ್ತಿದ್ದು, ಈಗ 10 ರೂಪಾಯಿ ಹೆಚ್ಚಿಗೆ ಉಳಿಸ್ತಾ ಇದೀವಿ. ಅಂದ್ರೆ 50 ರೂಪಾಯಿಗೆ 10 ರೂಪಾಯಿ ನಾನು ಉಳಿಸಿದ್ರೆ, 50 ರೂಪಾಯಿಗೆ 10 ರೂಪಾಯಿ ನಾನು ಉಳಿಸಿದ್ರೆ 100% ನಾನು ಎಷ್ಟು ಉಳಿಸ್ತೀನಿ? ಎಷ್ಟು? ಇಂಟು 2 ಇಂಟು 2 ಎಷ್ಟು? 20% ನಾನು ಸೇವಿಂಗ್ಸ್ ಮಾಡ್ತೀನಿ ಅಲ್ವಾ? ಎಷ್ಟು ಪರ್ಸೆಂಟೇಜ್ ಸೇವಿಂಗ್ಸ್ ಮಾಡ್ತಾ ಇರೋದು ನೀವು? 20% ಸೇವಿಂಗ್ಸ್ ಮಾಡ್ತೀರಾ. ಆಪ್ಷನ್ ಬಿ ನೋಡಿ. 50ಗೆ 20% ಅಂದ್ರೆ ಎಷ್ಟು? 10 ಅಲ್ವನ್ರ? ಆ 10 ತಾನೇ 10 ಇನ್ಕ್ರೀಸ್ ಆಗಿಕ್ಕೆ 60 ಬಂದಿದ್ದು. ಅರ್ಥ ಆಯ್ತಾ? ಓಕೆ, ಓಕೆ. ಇವತ್ತಿನ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಥ್ಯಾಂಕ್ ಯು.